ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ತುಂಬಾನೇ ಅದ್ಭುತವಾದ ಕಥೆಯ ಆಳಕ್ಕೆ ಇಳಿಯೋಣ. ಇದು ಪ್ರೀತಿ, ವಾಗ್ದಾನ ಹಾಗೂ ವಿಮೋಚನೆಯನ್ನ ಒಟ್ಟಿಗೆ ಹೆಣೆದಿರೋ ಕಥೆ. ಅಂದಹಾಗೆ ಇದೊಂದು ಕೇವಲ ಪ್ರೇಮಕಥೆ ಅಂತ ಅಂದುಕೋಬೇಡಿ. ಇದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ದೈವಿಕ ನಿಶ್ಚಿತಾರ್ಥದ ರೂಪಕದಲ್ಲಿ ಹೇಳಿರೋ ಮೋಕ್ಷದ ಕಥೆ. ಆದ್ರೆ ಒಂದು ಮದುವೆ ಅದು ಹೇಗೆ ಮೋಕ್ಷದ ಕಥೆ ಆಗೋಕ್ ಸಾಧ್ಯ ಅಲ್ವಾ? ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಶ್ನೆಗೆನೆ ಒಂದು ಆಳವಾದ ಉತ್ತರವನ್ನ ಹುಡ್ಕೊಂಡು ಹೋಗ್ತೀವಿ. ಸರಿ, ಈ ಕಥೆಯ ಮೂಲಕ್ಕೆ ಹೋಗೋಣ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಪ್ರಾಚೀನ ಇಸ್ರಾಯೇಲ್ನ ನಿಶ್ಚಿತಾರ್ಥ ಪದ್ಧತಿ ಹೇಗಿತ್ತು ಅಂತ ತಿಳ್ಕೋಬೇಕು. ಯಾಕಂದ್ರೆ ಇದು ಅವರಿಗೆ ಕೇವಲ ಒಂದು ಸಂಪ್ರದಾಯ ಆಗಿರ್ಲಿಲ್ಲ, ಅದೊಂದು ತುಂಬಾನೇ ಗಂಭೀರವಾದ ಒಪ್ಪಂದವಾಗಿತ್ತು. ಅವರು ಅದನ್ನ ಝೊಂಘಾನ್ ಅಂತ ಕರಿತಿದ್ರು. ಇದು ಸುಮ್ನೆ ಮಾತುಕತೆಯಲ್ಲ, ಬದಲಿಗೆ ಇದೊಂದು ಕಾನೂನುಬದ್ಧ ಒಪ್ಪಂದ. ಅಂದ್ರೆ ಇದನ್ನ ಮುರಿಯೋಕ ಆಗ್ತಿರ್ಲಿಲ್ಲ, ಅಷ್ಟು ಸೀರಿಯಸ್ ಆಗಿತ್ತು. ನೋಡಿ, ಇದೇ ಗಂಭೀರತೆ ಇದೆಯಲ್ಲ, ಇದೇ ಅದನ್ನ ಒಂದು ಅದ್ಭುತವಾದ ಆಧ್ಯಾತ್ಮಿಕ ರೂಪಕವನ್ನಾಗಿ ಮಾಡೋದು. ಈ ಮದುವೆ ಪ್ರಕ್ರಿಯೆಯಲ್ಲಿ 3 ಮುಖ್ಯ ಹಂತಗಳಿದ್ವು. ಮೊದಲನೆಯದು ನಿಶ್ಚಿತಾರ್ಥ, ಆಮೇಲೆ ಕಾಯೋ ಸಮಯ ಮತ್ತು ಕೊನೆಗೆ ವಿವಾಹ ಸಮಾರಂಭ. ನೋಡೋಕಿದು ಸರಳ ಅನ್ಸಿದ್ರೂ ಇದರಲ್ಲೊಂದು ದೊಡ್ಡ ರಹಸ್ಯ ಅಡಗಿದೆ. ಈ 3 ಹಂತಗಳು ಒಂದು ಬ್ರಹ್ಮಾಂಡದ ಕಥೆಯ ನೀಲಿನಕ್ಷೆ ಇದ್ದ ಹಾಗೆ. ಅಂದ್ರೆ ಒಂದು ದೈವಿಕ ವಾಗ್ದಾನ, ಆಮೇಲೆ ಒಂದು ಕಾಯುವಿಕೆಯ ಸಮಯ ಮತ್ತು ಕೊನೆಗೆ ಒಂದು ಭವ್ಯವಾದ ಮರುಮಿಲನ. ಆದ್ರೆ ಈ ದೈವಿಕ ನಿಶ್ಚಿತಾರ್ಥದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು, ಒಂದು ಅಡಚಣೆ. ವಧುವನ್ನು ಪಡಿಬೇಕು ಅಂದ್ರೆ ಒಂದು ಬೆಲೆಯನ್ನು ಕೊಡಬೇಕಿತ್ತು, ಮತ್ತು ಆ ಬೆಲೆ ಅದು ಸಾಮಾನ್ಯವಾದ ಬೆಲೆ ಆಗಿರ್ಲಿಲ್ಲ. ಈ ಸ್ಲೈಡ್ ನೋಡಿ, ಇದು ಇಡೀ ಕಥೆಯ ಸಾರಾಂಶವನ್ನೇ ಹೇಳುತ್ತೆ. ಒಂದು ಕಡೆ ವಿಮೋಚನೆಗಿಂತ ಮುಂಚೆ ಮಾನವೀಯತೆಯ ಸ್ಥಿತಿ ಹೇಗಿತ್ತು, ಪಾಪದ ದಾಸನಂತೆ. ಇನ್ನೊಂದು ಕಡೆ ವಿಮೋಚನೆಯ ನಂತರ ಅದೇ ಮಾನವೀಯತೆ ಬೆಲೆ ಕೊಟ್ಟು ಖರೀದಿಸಲ್ಪಟ್ಟ ಕ್ರಿಸ್ತನ ವಧುವಿನ ಹಾಗೆ, ಅಂದ್ರೆ ದಾಸತ್ವದಿಂದ ಗೌರವಕ್ಕೆ, ವಾಗ್ದಾನದ ಸ್ಥಿತಿಗೆ ಏರುವುದು. ಎಂಥ ಬದಲಾವಣೆ ಅಲ್ವಾ? ಸರಿ, ಹಾಗಿದ್ರೆ ಇದರ ಹಿಂದಿರೋ ಆಳವಾದ ಅರ್ಥ ಏನು? ಮೂಲಗಳ ಪ್ರಕಾರ ಪಾಪ ಅನ್ನೋದು ದೇವರ ವಿರುದ್ಧ ಮಾಡುವೊಂದು ಅಪರಾಧ. ಅಂದ್ರೆ ಪ್ರತಿಯೊಂದು ಪಾಪವೂ ದೇವರಿಗೆ ತೀರಿಸಬೇಕಾದ ಒಂದು ಸಾಲವನ್ನ ಹುಟ್ಟುಹಾಕುತ್ತೆ. ಆ ಸಾಲ ತೀರೋವರೆಗೂ ವಿಮೋಚನೆ ಅನ್ನೋದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಆ ಸಾಲಕ್ಕೆ ಕಟ್ಟಬೇಕಾದ ಬೆಲೆ ಏನು? ಅದು ಸಾಧಾರಣವಾದ ಬೆಲೆ ಆಗಿರ್ಲಿಲ್ಲ. ಆ ಬೆಲೆ ಮರಣ. ಪಾಪದ ಸಂಬಳ ಮರಣ ಅಂತ ಹೇಳಲಾಗುತ್ತೆ. ಯೋಚನೆ ಮಾಡಿ, ಇದು ಮನುಷ್ಯರಿಂದ ಪಾವತಿಸೋಕೆ ಅಸಾಧ್ಯವಾದ ಬೆಲೆ ಅಲ್ವಾ? ಇಲ್ಲಿಗೆನೆ ನಮ್ಮ ಕಥೆಯ ನಾಯಕನ ಪ್ರವೇಶ ಆಗೋದು. ಕ್ರಿಸ್ತನು ಮಾನವೀಯತೆಯ ಪಾಪಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿ ಆ ಬೆಳೆಯನ್ನ ತೀರಿಸ್ತಾನೆ. ಅಂದ್ರೆ ತಂದೆಯಾದ ದೇವರಿಂದ ತನ್ನಗಾಗಿ ವಧುವನ್ನು ಆತ ಖರೀದಿಸ್ತಾನೆ. ಇದನ್ನೇ ವಧುವಿನ ಬೆಳೆ ಅಂತ ಕರೆಯೋದು. ಇದು ಬರೀ ವ್ಯವಹಾರ ಅಲ್ಲ, ಇದು ವಧುವನ್ನು ಬಂಧನದಿಂದ ಬಿಡಿಸೋಕೆ ಮಾಡಿದ ಒಂದು ತ್ಯಾಗ, ಪ್ರೀತಿಯಿಂದ ಮಾಡಿದ ಒಂದು ಖರೀದಿ. ಸರಿ, ಬೆಲೆಯನ್ನಂತೂ ಪಾವತಿಸಲಾಯಿತು. ಈಗ ವಧುವಿನ ಪಾತ್ರ ಏನು? ಅವಳ ಮುಂದಿನ ಪ್ರಯಾಣ ಹೇಗಿರುತ್ತೆ? ಅವಳ ಆಯ್ಕೆ ಏನು? ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೈಬಲ್ನಲ್ಲಿ ಬರುವ ರೆಬೆಕ್ಕಳ ಕಥೆ ಒಂದು ಅತ್ಯುತ್ತಮ ಉದಾಹರಣೆ. ಈ ಕಥೆಯ ಪ್ರತಿಯೊಂದು ಪಾತ್ರಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ. ನೋಡಿ, ಅಬ್ರಹಾಂ ಆತ ತನ್ನ ಮಗನಿಗಾಗಿ ವಧುವನ್ನ ಹುಡುಕುವ ತಂದೆಯಾದ ದೇವರ ಪ್ರತೀಕ. ಮಗನಾದ ಈಸಾಕ ವರನಾದ ಕ್ರಿಸ್ತನ ಪ್ರತೀಕ. ಇನ್ನು ವಧುವನ್ನ ಹುಡುಕೊಂಡೋಗೋ ಸೇವಕ ಎಲಿಯೇಜರ್ ಇದ್ದಾನಲ್ಲ, ಆತ ಪವಿತ್ರಾತ್ಮನ ಸಂಕೇತ. ಹಾಗಾದ್ರೆ ವಧು ಯಾರು? ಅವಳೇ ರೆಬೆಕ್ಕಳು, ಅಂದ್ರೆ ಸಭೆ. ಕಥೆಯ ಪ್ರಕಾರ ಸೇವಕ ಎಲಿಯೇಜರ್ಗೆ ಒಂದು ಸ್ಪಷ್ಟ ಆಜ್ಞೆ ಇರುತ್ತೆ: ವಧುವನ್ನ ಹುಡುಕೋ, ಆದರೆ ಪಾಪದ ಲೋಕ ಅಂತ ಸಂಕೇತಿಸೋ ಕಾನಾನ್ಯರ ಮಧ್ಯ ಹುಡುಕ್ಬೇಡ ಅಂತ. ಇದರರ್ಥ ಏನು? ವಧುವನ್ನ ಅವಳ ಸಾಮಾನ್ಯ ಜೀವನದಿಂದ ಹೊರಗೆ ಕರೆಯಲಾಗುತ್ತೆ. ಅವಳನ್ನ ಪಾಪದ ಜಗತ್ತಿನಿಂದ ಬೇರ್ಪಡಿಸಿ ಒಂದು ಹೊಸ ಪವಿತ್ರ ಉದ್ದೇಶಕ್ಕಾಗಿ ಮೀಸಲಿಡಲಾಗುತ್ತೆ. ಮತ್ತು ಇಲ್ಲೇ ಬರುತ್ತೆ ಕಥೆಯ ಅತೀ ಮುಖ್ಯವಾದ ಘಟ್ಟ. ರೆಬೆಕ್ಕಳನ್ನ ಕೇಳಲಾಗುತ್ತೆ, ಇಸಾಕನನ್ನ ಮದುವೆಯಾಗೋಕೆ ನಿನ್ನ ಮನೆ, ನಿನ್ನವರನ್ನೆಲ್ಲ ಬಿಟ್ಟು ಬರ್ತೀಯಾ ಅಂತ. ಆಗ ಅವಳ ಉತ್ತರ, ನಾನು ಹೋಗುತ್ತೇನೆ. ಆ ಒಂದೇ ಒಂದು ಮಾತು. ಈ ಉತ್ತರ ಇದೆಯಲ್ಲ, ಇದೇ ಇಡೀ ಕಥೆಯ ತಿರುವು. ವಿಶ್ವಾಸಿಯೊಬ್ಬರು ತಮ್ಮ ಹಳೇ ಜೀವನವನ್ನ ಬಿಟ್ಟು ದೇವರ ಕರೆಗೆ ಓಗೊಡೋದನ್ನ ಇದು ಸಂಕೇತಿಸುತ್ತೆ. ಆದ್ರೆ ಈ ನಿರ್ಧಾರ ಸುಲಭದ್ದಲ್ಲ ಅಲ್ವಾ? ತನ್ನ ಜನ, ತನ್ನ ತಂದೆಯ ಮನೆ ಎಲ್ಲವನ್ನೂ ಮರೆಬೇಕು ಅಂತ ಹೇಳಲಾಗತ್ತೆ. ಅಂದ್ರೆ ಸಂಪೂರ್ಣವಾಗಿ ಒಂದು ಹೊಸ ಜೀವನಕ್ಕೆ ತನ್ನನ್ನ ತಾನು ಅರ್ಪಿಸ್ಕೋಬೇಕು. ಭವಿಷ್ಯದ ಆ ಅದ್ಭುತ ಮಿಲನಕ್ಕಾಗಿ ತನ್ನ ಭೂತಕಾಲವನ್ನೇ ತ್ಯಾಗ ಮಾಡೋ ಒಂದು ಪ್ರಜ್ಞಾಪೂರ್ವಕ ಆಯ್ಕೆ. ಇಲ್ಲಿಗೆ ಕಥೆ ಮುಗಿಯಲ್ಲ.
ಈ ನಿಶ್ಚಿತಾರ್ಥ ಅನ್ನೋದು ಕೇವಲ ಒಂದು ವಾಗ್ದಾನ. ಇದು ನಮ್ಮನ್ನ ಒಂದು ಭವ್ಯವಾದ ಭವಿಷ್ಯದ ಕಡೆಗೆ, ಕಥೆಯ ಅಂತಿಮ ವೈಭವದ ಅಧ್ಯಾಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಆ ಭವಿಷ್ಯದಲ್ಲೇನಾಗುತ್ತೆ ನೋಡಿ, ಪ್ರವಾದನೆಗಳ ಪ್ರಕಾರ ಮೊದಲು ವರನು ವಾಪಸ್ ಬರ್ತಾನೆ, ಆಮೇಲೆ ವಧು ಅಂದ್ರೆ ವಿಶ್ವಾಸಿಗಳಿಗೆ ಪುನರುತ್ಥಾನ ಸಿಗುತ್ತೆ, ನಂತರ ಅವರಿಬ್ಬರ ವಿವಾಹದ ಮಹಾ ಔತಣ ನಡೆಯುತ್ತೆ, ಮತ್ತು ಕೊನೆಗೆ ಹೊಸ ಆಕಾಶ ಮತ್ತು ಹೊಸ ಭೂಮಿ ಅಂದ್ರೆ ಇಡೀ ರಾಜ್ಯವೇ ಪುನಃಸ್ಥಾಪನೆಗೊಳ್ಳುತ್ತೆ. ಆ ವಿವಾಹವೇ ಒಂದು ಹೊಸ ಯುಗದ ಆರಂಭ. ಸರಿ, ಹಾಗಾದ್ರೆ ನಿಶ್ಚಿತಾರ್ಥ ಆಯ್ತು, ಭವಿಷ್ಯದಲ್ಲಿ ಮದ್ವೆನೂ ಇದೆ. ಹಾಗಾದ್ರೆ ಈ ನಡುವೆ ಇರೋ ಕಾಯೋ ಸಮಯದ ಉದ್ದೇಶ ಏನು? ಅದು ಸುಮ್ನೆ ಕಾಯೋ ಸಮಯ ಅಲ್ಲ, ಅದು ಸಿದ್ಧತೆಯ ಸಮಯ. ವಿವಾಹದ ದಿನದಂದು ವಧುವಿಗೆ ಪರಿಶುದ್ಧರ ನೀತಿಯ ಕ್ರಿಯೆಗಳು ಅನ್ನೋ ಶುಭ್ರವಾದ ವಸ್ತ್ರವನ್ನ ಕೊಡಲಾಗತ್ತೆ. ಅಂದ್ರೆ ಈ ಕಾಯೋ ಸಮಯದಲ್ಲಿ ವಧು ತನ್ನನ್ನ ತಾನು ವರನಿಗೆ ಯೋಗ್ಯಳಾಗುವ ಹಾಗೆ ಸಿದ್ಧಪಡಿಸ್ಕೊಳ್ಬೇಕು. ಹೀಗೆ ಸಾವಿರಾರು ವರ್ಷಗಳ ಹಿಂದಿನ ಈ ಪ್ರಾಚೀನ ಕಥೆ ಕೊನೆಗೆ ನಮ್ಮ ಮುಂದೆ ಒಂದು ನೇರವಾದ ಪ್ರಶ್ನೆಯನ್ನ ತಂದಿಡುತ್ತೆ. ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ: ವರನು ಮರಳಿ ಬರುವ ಆ ಕ್ಷಣಕ್ಕೆ ವಧು ಸಿದ್ಧಳಾಗಿದ್ದಾಳೆಯೇ?